ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಸ್ನೇಹ ಸಿಂಧು ಅವಳಿ ಜವಳಿ ಸೋದರಿಯರು ಟೇಲರಿಂಗ್ ಹೊಲದ ಕೆಲಸ ಮಾಡಿ 95% ಮಸ್ಕಿ ತಾಲೂಕಿಗೆ ಪ್ರಥಮ. ತಂದೆ ತಾಯಿ ಆನಂದದ ಕಣ್ಣೀರು. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪಾಲಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಶ್ರೀರಕ್ಷೆಯಾಗಿರುವ ಜನನಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ಫಲಿತಾಂಶ ಅತ್ಯುತ್ತಮವಾಗಿ ಬಂದಿದೆ ಎಂದು ಪ್ರಾಚಾರ್ಯರಾದ ನಾಗೇಶ್ ಜಂಗಮರಹಳ್ಳಿ ತಿಳಿಸಿದರು. ಗ್ರಾಮೀಣ ಪ್ರತಿಭೆ ಸ್ನೇಹ ತಂದೆ ಅಯ್ಯಣ್ಣ ವಾಣಿಜ್ಯ ವಿಭಾಗದಲ್ಲಿ 95% ಅಂಕ ಪಡೆದು ಮಸ್ಕಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ಹಾಗೆ ಸಿಂಧು 94% ಹಾಗೆ ಕಲಾ ವಿಭಾಗದಲ್ಲಿ ದೇವರಾಜ್ ತಂದೆ ದೇವಪ್ಪ 90% ಪಡೆದು ಸಂತೋಷ ಸಂಗತಿ. ವಿಶೇಷವಾಗಿ ಜಂಗಮರಹಳ್ಳಿಯ ಸ್ನೇಹ ಮತ್ತು ಸಿಂಧು ಅತ್ಯುತ್ತಮ ಉತ್ತೀರ್ಣರಾದ ಇಬ್ಬರು ವಿದ್ಯಾರ್ಥಿಗಳು ಅವಳಿ ಜವಳಿ. ಇವರು ಸಹೋದರಿಯರು ಕಡು ಬಡತನದಲ್ಲಿ ಹುಟ್ಟಿದ್ದು, ಇಬ್ಬರು ದಿನನಿತ್ಯ ಕಾಲೇಜ್ಗೆ ಬಂದು ಹೋದ ನಂತರ ಮನೆಯಲ್ಲಿ ಟೇಲರಿಂಗ್ ಮಾಡುತ್ತಾ ಜೊತೆಗೆ ಹೊಲ ಕೆಲಸ ಮಾಡಿ ಮಸ್ಕಿ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದು ಸಂತೋಷದ ವಿಚಾರ ಎಂದು ತಂದೆ ತಾಯಿ ಇಬ್ಬರು ಆನಂದದ ಕಣ್ಣೀರು ಸುರಿಸುತ್ತಾ ಬಹಳಷ್ಟು ಭಾವನಾತ್ಮಕವಾಗಿ ಮಕ್ಕಳ ಗುಣಗಾನದ ಮಾತನ್ನ ಹೇಳಿದ್ರು. ಹಾಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ದೇವರಾಜ್ ಸಹ ಕಾಲೇಜಿನಿಂದ ಬಂದ ಮೇಲೆ ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡಿದ್ದು ತಂದೆ ತಾಯಿಗೆ ಸಹಾಯ ಮಾಡುತ್ತಾ ಒಳ್ಳೆಯ ಫಲಿತಾಂಶ ಪಡೆದಿದ್ದು ಸಂತೋಷದ ಕ್ಷಣ ಎಂದು ಪಾಲಕರಾದ ದೇವಪ್ಪ ಹೇಳಿದರು. ಇಂದು ಕಾಲೇಜ್ ಹೆಸರನ್ನ ತಾಲೂಕಿನ ಪ್ರಸಿದ್ಧಿಪಡಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನ ಪ್ರಾಚಾರ್ಯರು ಮತ್ತು ಉಪನ್ಯಾಸಕ ವೃಂದದವರು ಮಾಡಿದ್ದು ನಿಜಕ್ಕೂ ಕೀರ್ತಿಪ್ರಾಯ ವಿಚಾರ. ಜೊತೆಗೆ ಅನೇಕ ಶಿಕ್ಷಣ ಪ್ರೇಮಿಗಳು ಕಾಲೇಜ್ ಫಲಿತಾಂಶ ನೋಡಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಹೆಸರೇನಮ್ಮ? ಸ್ನೇಹ. ಮತ್ತೇನಮ್ಮ? ಜನನಿ ಕಾಲೇಜ್ ನಿಂದ ಫಸ್ಟ್ ಅಂತ ಎಷ್ಟು ಪರ್ಸೆಂಟೇಜ್? 95. ಖುಷಿನಾ? ಎಷ್ಟು ಖುಷಿ ಅಮ್ಮ? ಹೌದಾ? ಅಂತ ಮಸ್ಕಿ ತಾಲೂಕು ನಿಮ್ದೇ ಫಸ್ಟಾ? ನಿಮ್ಮ ತಂಗಿ ಅವ್ರದಮ್ಮ? 94. ಅವ್ರ ಹೆಸರು? ಸಿಂಧು. ಇಬ್ಬರು ಅಕ್ಕಂಗಿರು ಕೂಡ ಮಸ್ಕಿ ತಾಲೂಕಿಗೆ ನಿಮ್ಮದೇ ವಿಶೇಷ ಕಾಮರ್ಸಲ್ಲಿ. ಹೌದಾ? ಮತ್ತೇನಮ್ಮ ನಿಮ್ಮ ಕಾಲೇಜ್ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಕಾಲೇಜ್ ಇಲ್ಲಿ ಗ್ರಾಮೀಣದಲ್ಲಿರೋದ್ರಿಂದ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಬಸ್ಸಿಗೆ ಹೋಗೋದ್ರಿಂದ ಟೈಮ್ ಎಷ್ಟಾಗುತ್ತೆ ಸರ್. ಇಲ್ಲಿ ಹತ್ರದಲ್ಲಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ರೀ. ಕಾಲೇಜಲ್ಲೆಲ್ಲ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ಹೌದಾ? ಜೊತೆಗೆ ಪಾಠದ ಜೊತೆ ಸಂಸ್ಕಾರನೂ ಹೇಳ್ಕೊಡ್ತಾರೆ. ಒಟ್ಟಾರೆ ನಿಮ್ಮ ಕಾಲೇಜ್ ಬಗ್ಗೆ ಒಳ್ಳೆ ಅಭಿಪ್ರಾಯ. ಮತ್ತೆ ಮುಂದೆ ಬರ್ತಕ್ಕ ನೀವೇನು ಹೇಳ್ತೀರಿ? ಚೆನ್ನಾಗಿ ಓದಿ ಕಾಲೇಜ್ಗೆ ಒಂದು ಒಳ್ಳೆ ಉತ್ತಮ ಹೆಸರು ತಗೊಂಬರ್ರಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮತ್ತೆ ನೀವೇನೋ ಮನೆಗೆ ಬಂದು ಟೇಲರಿಂಗ್ ಮಾಡ್ತಾರಂತಂದ್ರೆ ಟೇಲರಿಂಗ್ ಮಾಡ್ತೀರಾ? ಹಾಂ ಸರ್, ಮಾಡ್ತೀವಿ. ಹೌದಮ್ಮ? ಟೇಲರಿಂಗ್ ಎಷ್ಟು ಗಂಟೆ ದಿನ ಒಂದು 3-4 ತಾಸು ಮಾಡ್ತೀವಿ. ಈಗ 95% ಬಂತಲ್ಲಮ್ಮ, 95% ಕನಿಷ್ಠ ದಿನಕ್ಕೆ ಎಷ್ಟು ತಾಸು ಓದ್ತೀರಿ ನೀವು? ದಿನಕ್ಕೊಂದು 4 ತಾಸು ಓದ್ತೀವಿ. 4 ತಾಸು ಓದ್ತೀರಿ? ಹೌದಾ? ಮತ್ತೆ ಹಂಗೆ ಹೊಲ್ಕ ಓದ್ತಾರಂತಂದ್ರೆ ಹೊಲ್ಕ ಸತಿ ಓದ್ತಾರೆ? ಹಾಂ ಸರ್, ಹೊಲ್ಕೆಲ್ಲ ಹೋಗಿ ಮೇವು ಕೊಡ್ತೀನಿ. ಇಷ್ಟೆಲ್ಲ ಗದ್ದಲ ಮಧ್ಯೆ 95 ಮಾಡಿ ಒಳ್ಳೆಯ ಒಂದು ಅಂಕ ಗಳಿಸಿರಿ. ನಿಜವಾಗ್ಲೂ ಇದಕ್ಕೆ ನಮ್ಮ ಸ್ಫೂರ್ತಿ ನಮ್ಮ ತಂದೆ ತಾಯಿಗಳು ಸರ್. ಹೌದಾ? ನಿಮ್ಮ ತಂದೆ ತಾಯಿ ಒಳ್ಳೆ ಸಹಕಾರ ಕೊಟ್ಟರು ನಿಮಗೆಲ್ಲ. ಓಕೆ ಅಮ್ಮ, ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಏನಮ್ಮ ಇವತ್ತು ಮಕ್ಕಳು ಒಳ್ಳೆ ಸಾಧನೆ ಮಾಡಿದ್ರು ನಿಜವಲ್ಲ? ಸಾಧನೆ ಮಾಡ್ಯಾರ್ರಿ, ಬಂದು ವಿದ್ಯಾಬುದ್ಧಿ ಹೇಳ್ಯಾರ್ರಿ ನನಗೆ. ನಮ್ಮ ನೀನು ಏನು ಇದು ಮಾಡಬೇಡವ, ನಮ್ಮ ಚಿಂತೆ ಮಾಡಬೇಡ, ನಮ್ಮ ಕಾಲೇಜದ್ದು ನಾವು ತಕ್ಕಂದು ದುಡಿದು ಕಟ್ತೀವಿ ಅಂತ ಹೇಳ್ಯಾರ್ರಿ. ಇದು ಫೋನ್ ಕೊಡಿಸ್ನಂದ್ರೆ ಬ್ಯಾಡ ಅಂದ್ರಿ. ನಾವು ವ್ಯಾನಿಗೆ ಹೋಗಿ ಬರ್ರಿ ಅಂದ್ರೂ ಬ್ಯಾಡ ಅಂದ್ರಿ. 4,000 8,000 ಉಳಿತೇವ ಕಾಲೇಜ್ ಫೀಸ್ ಹತ್ತ ವ್ಯಾನಿಗೆ ಅಲ್ಲೇ ನಾವು ನಡ್ಕೊಂತ ಹೋಗಿ ಬರ್ತೀವಿ ಅಂದ್ರಿ. ನಿಜವಾಗ್ರಿ ಕೇಳ್ರಿ ಸರ್. ಅಂದ್ರೆ ಹಾಲಾಪುರ ಕಾಲೇಜಿಗೆ ವ್ಯಾನ್ ಬಿಟ್ಟರು ಸತಿ ನಿಮ್ಮ ಮಕ್ಕಳು ವ್ಯಾನಿಗೆ ಬರಲಿಲ್ಲ ಅಂದ್ರಿ. ಯಾನಿಂದು 4,000 ಉಳಿತಾವ್ರಿ, 8,000 ಆದ್ರೆ ಒಬ್ರು ಕಾಲೇಜ್ ಫೀಸು ಬಟ್ಟಿ ಓದ್ರಿ, ನಾವು ಬ್ಯಾಡ ಅಂದ್ರಿ. ಫೋನ್ ಕೊಡಿಸ್ ನಾವ್ ಇದ್ದಕ್ಕ ಹೆಂಗಾರ ಮಾಡಿ ಅಂತಂದ್ರು ಬ್ಯಾಡವ, ನಾವು ಬುಕ್ದಾಗ ಯಾರ ಮನೆ ಇಸ್ಕೊಂಡ್ ಓದಿ ಫಸ್ಟ್ ಬರ್ತೀವಿ ಬ್ಯಾಡ ಅಂತ ಫೋನ್ ಅಂತ ಟಿವಿ ಕರೆನ್ಸ್ ಹಾಕಿ ಬಿಟ್ಟಿಲ್ರಿ. ಟಿವಿ ನೋಡಕ ಇದಾಗತ್ರಿ ನಮ್ಗಂತಂದು ಬಂದಿಂದ ಎಷ್ಟು ಅಲ್ಲಿದ್ದ ನಡ್ಕೊಂಡ್ ಬಿಸ್ಲಾಗ ಬಂದಾರ ಅಂದ್ರೂ ಬಂದು ಬಟ್ಟೆ ಹೊಲ್ತಿದ್ರಿ. ಕೆಲಸ ಮಾಡ್ಕೊಂಡು ಬಟ್ಟಿ 4 ಗಂಟೆ ತನಕ ಬಟ್ಟೆ ಹೊಲ್ತಿದ್ರಿ. 4 ಗಂಟೆಗೆ ಹೋಗಿ ಮೇವ್ ತರ್ತಿದ್ರಿ. ಸ್ನೇಹ ಸಿಂಧು ಇಬ್ರು ಅವಳಿ ಜೋಳ? ನಿಜವಾಗ್ಲೂ ಇವತ್ತು ನೋಡಮ್ಮ, ಸ್ನೇಹ 95 ಸಿಂಧು 94 ಮಾಡಿ ಒಳ್ಳೆ ಹೆಸರು ಮಾಡಿದ್ರಮ್ಮ. ನಿಮ್ಗೆ ಹೆಸರು, ಕಾಲೇಜ್ ಹೆಸರು, ಎಲ್ರಿಗ ಹೆಸರು. ಸರ್ ಬಂದಂಗ ಹಿಂಗಂತ ಸರ್ ಬಗ್ಗೆ ಹೇಳ್ತಿದ್ರಿ, ಚೆನ್ನಾಗಿ ಹೇಳ್ತಾರ ಅಂತ ಹೇಳಿ. ಯಾವ್ದನ ಇಲ್ದಿದ್ದು ಮಾಡಿದ್ರೆ ಸೇರಿಲ್ಲ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿರ್ಬೇಕು. ನಾವು ಚಲೋ ಬಟ್ಟೆ ಕೆಲಂದ್ರೆ ಬಟ್ಟೆಗೆ ಏನಿಲ್ಲವ,
ನಾವು ಚಲತ್ನಾಗ ಓದ್ಬೇಕು, ಊಟ ಚಲತ್ನಾಗ ಓದೋದಿರ್ಬೇಕು, ಬಟ್ಟ್ಯಾಗ ನಾವು ಫ್ಯಾಷನ್ ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರಿ. ನಾನು ಅಂದ್ರೆ ನೀವು ಕಾಲೇಜ್ ಓದ್ರಿ ಒಂದಕ್ಕಟ್ ನೋಡಿ ಸಮಂತ ಕೂಡ ಹೇಳ್ರಿ, ಅಂತ ಫ್ಯಾಷನ್ ನಾವ್ ಮಾಡಕ್ ಆಗಲ್ಲವ, ನೀನ್ ಏನ್ ಇದ್ ಮಾಡ್ಬೇಡ, ನಮ್ಗೆ ಇದ್ದೇ ಹೊಲ್ಕರ್ ಸಾಕಂತ ಹೇಳಿದ್ರ ಅವ್ರು. ತಕ್ಕಂತೆಲ್ಲ ಮಾಡಿದಲ್ರಮ್ಮ. ನಾನ್ ಕಾಲೇಜ್ ಓದ್ತಾರೆ ಸ್ವಲ್ಪ ಏನಾನ ಒಂದು ಈಗಿನ ಫ್ಯಾಷನ್ ಇರ್ಬೇಕಂತ ಹೇಳಿದ್ರಿ, ಇಲ್ಲ ಅಂತ ಅಲ್ಲ, ಆದ್ರೂ ಒಳ್ಳೆ ಅಂದ್ರಿ ಅವ್ರು. ಹ್ಞೂನ್ರಿ. ಹಾ ಯಜಮಾನ್ರಿ ನಿಮ್ಮ ಹೆಸರು? ಅಯ್ಯಣ್ಣ. ಮತ್ತೇನ್ರಿ ನಿಮ್ಮ ಮಕ್ಳಿಬ್ರು ಒಳ್ಳೆ ಅಂಕ ಪಡ್ಕೊಂಡ್ರ, ಇದಕ್ಕೇನು ಹೇಳ್ತಾರೆ ನೀವು? ಮಕ್ಕಳ ಬಗ್ಗೆ ಹೇಳಕ್ಕೆ ನನಗೆ ಭಾಳ ಕಷ್ಟ ಆಗುತ್ತೆ ಸರ್. ಅಷ್ಟು ನಿಜವಾಗ್ಲ ಸಂತೋಷದ ಒಂದು ಶಿಕ್ಷಣ. ನಿಜವಾಗ್ಲು ಒಳ್ಳೆ ಇಬ್ಬರು ಮಕ್ಕಳು 95 ಒಬ್ಬರು ಮಾಡ್ಯಾರ, 94 ಮಾಡ್ಯಾರ. ನಿಜವಾಗ್ಲು ಖುಷಿ ಪಡ್ತಾ ವಿಚಾರ. ಸಂತೋಷ ಜಗ್ಗಿಗೈತೆ ನಮ್ಗೆ, ಭಾಳ ಖುಷಿ ಆಗೈತಿ. ಖುಷಿ ವಿಚಾರ. ಸಂತೋಷದ ಒಂದು ಕಣ್ಣೀರು, ಸಂತೋಷದ ಕಣ್ಣೀರು. ಒಳ್ಳೇದು. ಈ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳ್ತಾರೆ ನೀವು? ಮಕ್ಕಳ ಬಗ್ಗೆ ಏನು ಹೇಳ್ಬೇಕು ಸರ್, ಹೇಳಕ್ ಆಗಲ್ಲ. ಅವ್ರು ನಮ್ಗೆ ಶಾಣ್ಯರಾಗ್ಬಿಟ್ರೆ. ಇಲ್ಲ ಮಾತಾಡ್ರಿ. ಮಕ್ಕಳು ಒಳ್ಳೆ ಇವತ್ತು ನಿಜವಾಗ್ಲಿ ಮಕ್ಕಳು ತಾಲೂಕಿಗೆ ಹೆಸರು ಮಾಡ್ಯಾರ. ಇದು ಒಳ್ಳೆ ಖುಷಿ ಪಡ್ತಾ ವಿಚಾರ. ಖುಷಿ ಆಗೈತೆ, ಜಗ್ಗಿ ಖುಷಿ ಆಗೈತೆ. ಖುಷಿನ ಕಣ್ಣೀರು ನೋಡ್ರಿ. ಇರಲಿ ಪರವಾಗಿಲ್ಲ, ಒಳ್ಳೆ ನಿಜವಾಗ್ಲು ಇದು ನಿಮ್ಮ ಊರಿಗಂತಲ್ಲ, ನಮ್ಮ ಆಲಾಪುರಕ್ಕಂತಲ್ಲ, ಮಸ್ಕಿ ತಾಲೂಕಿಗೆ ಹೆಮ್ಮೆ ಪಡ್ತಾ ವಿಚಾರ. ಅದು ವಿಶೇಷವಾಗಿ ನಿಮ್ಮ ಮಕ್ಕಳು ಬರೀ ಕಾಲೇಜ್ ಎಷ್ಟು ಬಂದಿಲ್ಲ ಅವರು, ನಿಮ್ಮ ಮಕ್ಕಳು ಮನೆಗೆ ಬಂದು ಕೆಲಸ ಮಾಡ್ತಾರೆ ಅಂತ ಕೇಳಿದ್ವಿ. ಏನು ಕೆಲಸ ಮಾಡ್ತಾರೆ ಸರ್ ಅವರು? ಟೈಲರಿಂಗ್ ಮಾಡ್ಯಾರ್ರಿ, ಮೇವು ತಂದಾರ್ರಿ, ಹೊಲಕ್ಕೆ ಹೋಗ್ಯಾರ. ಇಷ್ಟೆಲ್ಲ ಕೆಲಸ. ನಾವು ಒಂದು ದಿವಸ ಅವ್ರು ಓದಿ ಅಂತ ಹೇಳಿಲ್ರಿ, ಬರೀ ಅಂತ ಹೇಳಿಲ್ಲ. ತಾವೇ ತಮ್ಮ ಬುದ್ಧಿನ ತಾವು ಓದಿ ದೊಡ್ಡರಾಗ್ಯಾರ, ಬೆಳೆದಾರ. ಇದರಲ್ಲಿ ಮಕ್ಕಳು ನೀವೇನೋ ಮನೆಯಲ್ಲಿ ಈ ತರ ಓದಮ್ಮ, ಈ ತರ ಹೆಂಗ ಅಂತ ಏನು ಹೇಳ್ತಾರೆ? ಯಾವಾಗ ನಾವು ಹೇಳಿದ್ರು, ಅವ್ರಿಗೆ ಶಾಣ್ಯಾರಲ್ಲ ನಾವು, ಅವರೇ ಶಾಣ್ಯಾರಿ. ಅವ್ರು ಇಷ್ಟಕ್ಕೆ ಅವರ ಓದ್ಯಾರ. ನೀವು ನಿಮ್ದು ಏನೋ ಹೊಟ್ಟೆಯಲ್ಲಿ ಸರ್ ನಾವು ಇದೇ ಫೇಲ್ ಆಗಿವಿ. ನಮ್ಮಿಂದ ಓದೋದನ್ನ ಹಾಕಿವಿ, ಕಡಿಮೆ ಓದೋದು. ನೀವೇನು ಕೆಲಸ ಮಾಡ್ತೀರಿ? ಅದೇ ದನಕ್ಕೆ ನೀವು ಹಾಕೋದು, ನೀರು ಕುಸೋದು, ಎಂಡಿ ಬೆಳೆಯೋದ್ರೆ ರೈತರ ಒಟ್ಟು ಕೆಲಸ. ರೈತರು ಈ ಮಕ್ಕಳ ಬಗ್ಗೆ ಅದನ್ನ ಹೇಳ್ತೀವಿ ನಾವು. ರೈತನ್ನ ಹೇಳ್ರಿ. ನಮ್ಮ ಆಸೆ ರೀ, ಕೊಟ್ಟ ರೈತ ಒಳ್ಳೆ ರೈತ ಕೊಟ್ಟ ನಾವು ಒಳ್ಳೆ. ಈಗ ನಿಮ್ಮ ಮಕ್ಕಳು ಒಳ್ಳೆ ಜಾಣರಾಗ್ಯಾರ. ಅದೇ ರೀತಿಯಾಗಿ ಈ ಒಂದು ಬೇರೆ ಮಕ್ಕಳು ಏನೋ ಇಷ್ಟಪಡ್ತೀರಿ? ಯಾಕಂದ್ರೆ ಈಗ ಮಕ್ಕಳು ಸರಿಗೆ ಕಾಲೇಜಿಗೆ ಬರಲ್ಲ, ಓದಲ್ಲ, ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಸರ್. ಬೇರೆ ಮಕ್ಕಳು ನಮ್ಗೆ ಹೇಳಕ್ಕಾಗಲ್ಲ. ಅಲ್ಲ ನೀವೇನು ಇಷ್ಟ ಒಳ್ಳೆ ಒಂದು ಒಳ್ಳೆ ಮಕ್ಕಳಿಗೆ ಒಂದು ಆದರ್ಶತನಾಗಿ ಚೆನ್ನಾಗಿ ಓದ್ಬೇಕು ಬಿಡ್ರಿ ಎಲ್ಲರೂ. ನೋಡ್ರಿ ಒಳ್ಳೆ ಮಕ್ಕಳಾಗಿರ್ಬೇಕ್ರಿ. ಕಾಲೇಜಿಗೆ ಒಳ್ಳೆ ಹೆಸರು ತರ್ಬೇಕು ಸರ್. ನಾ ಜನರ ಬಾಯಾಗಿದ್ರೆ ಅದೇ ನಮಗೆ. ಅದು ಒಂದು ನಿಮ್ಮ ಮಕ್ಕಳು ಶಾಲೆ ಶುಲ್ಕನ ಅವರೇ ಟೈಲರಿಂಗ್ ಮಾಡಿ ಇದು ಮಾಡಿದ್ರಂತ. ಅವರೇ ದುಡ್ದಾರೆ, ಅವರೇ ಕೊಟ್ಟಾರ. ನಾವು ಸಾಲಿನ ಸಾಕಮ್ಮ, ಸಾಲಿ ನಮ್ಮಿಂದ ಓಸೋದು ಆಗದಲ್ಲ ಅಂತ ಹೇಳಿ ನೀನೇನು ಕೊಡ್ಬೇಡಪ್ಪ ಅಂದ್ರೆ. ಆದ್ರೆ ಅನ್ಕೊಂಡದಕ್ಕಿಂತ ಮಕ್ಕಳು ಸಾಧನೆ ಮಾಡಿ ತೋರಿಸ್ತಾರೆ. ನಮ್ಗೆ ಭಾಳ ಹೆಮ್ಮೆ ರೀ, ಹೆಮ್ಮೆಯ ಕಣ್ಣೀರು ಸರ್. ಇರಲಿ ಒಳ್ಳೆಯ ವಿಚಾರ. ಓಕೆ. ನಿಮ್ಮ ಹೆಸರೇನಪ್ಪ? ಸರ್ ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ. ದೇವರಾಜ್, ನಿನ್ನ ಫಲಿತಾಂಶ ನಿಮ್ಮದು? ಸರ್ ನಮ್ಮದು ಕಲಾ ವಿಭಾಗದಾಗ 95 ಸರ್. 90. ಜನನಿ ಕಾಲೇಜ್ ನಿಮ್ದು ಫಸ್ಟಾ? ಹ್ಞೂ ಸರ್, ನಮ್ಮದೇ ಫಸ್ಟ್ ಸರ್. ಕಲಾ ವಿಭಾಗದಾಗ ಕಲಾ ವಿಭಾಗ. ಖುಷಿ ಆಯ್ತಾ? ಖುಷಿ ಆಯ್ತು ಸರ್, ತುಂಬ ಖುಷಿ ಆಯ್ತು ಸರ್. ಎಲ್ಲ ಉಪನ್ಯಾಸರಿಗೆ ಧನ್ಯವಾದ ಹೇಳ್ತೀನಿ ಸರ್. ಫಲಿತಾಂಶ ನಿಮಗೆಲ್ಲ ಖುಷಿ ಕೊಟ್ಟೈತೆ? ಹ್ಞೂ ಸರ್, ಖುಷಿ ಕೊಟ್ಟೈತೆ ಸರ್. ಎಲ್ಲ ಫಲಿತಾಂಶ ಇಡೀ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಸರ್. ಇಡೀ ನಮ್ಮ ಕಾಲೇಜಿಗೆ ಇವತ್ತು ಮಸ್ಕಿ ತಾಲೂಕಿಗೆ ಹೆಮ್ಮೆ ಖುಷಿ ವಿಷಯ ಸರ್. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಸರ್. ಕಾಲೇಜ್ ಎಲ್ಲ ವಾತಾವರಣ? ಹ್ಞೂ ಸರ್, ಎಲ್ಲ ಉಪನ್ಯಾಸಕರು ಸರ್ ಎಲ್ಲ ಬೇಸ ಪಾಠ ಉಪನ್ಯಾಸಕ ಬೇಸ್ ಹೇಳ್ತಾರೆ ಸರ್. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಸರ್. ಬರೀ ಇವತ್ತಿನ ದಿನ ವಿದ್ಯಾರ್ಥಿಗಳು ಶೋಕಿಗೋಸ್ಕರ ಬರೀ ನಗರಕ್ಕಾಗಿ ಹೋಗಿ ಕೇಸಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿ ಕೇಸಿ ಎಲ್ಲೂ ಬೇಕಂದ್ರೆ ಸರಿಯಾಗಿ ತರಗತಿಗೆ ಹಾಜರಾಗಿ ಹೇಳದೆ ಬರೀ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಿವಿ ಮಾತು, ಮುಂದಿನ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೆಚ್ಚು ಗ್ರಾಮೀಣ ಪ್ರದೇಶಗಳಿಗೆ ಹೋಗದೆ ಹೆಚ್ಚು ಗ್ರಾಮೀಣ ಪ್ರದೇಶಕ್ಕೆ ಕಾಳಜಿಗಳನ್ನ ವಾಚೋದ್ರಿಂದ ಅಲ್ಲಿ ಕಲೀರಿ. ಯಾರು ನಗರ ಬದಿಗೆ ಹೋಗ್ಬೇಡ್ರಿ. ಇಲ್ಲೇ ಎಲ್ಲ. ನಿಮ್ಮ ಹೆಸರಪ್ಪ? ನನ್ನ ಹೆಸರು ಕಾಶಪ್ಪ, ತಂದೆ ಹನುಮಂತ. ನಾವು ನಮ್ಮೂರು ಆಲಪೂರಿನಲ್ಲಿರುವ ಜನನಿ ಪದವಿ ಪೂರ್ವ ಕಾಲೇಜ್ ಆಲಪೂರ್. ಈ ಗ್ರಾಮೀಣ ಮಟ್ಟದಲ್ಲಿರುವ ಜನನಿ ಕಾಲೇಜಿನಲ್ಲಿ ಓದಿ ನಿನ್ನೆ ಬಂದಿರುವ ಸೆಕೆಂಡ್ PUC ಫಲಿತಾಂಶದಲ್ಲಿ 88 ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣನಾಗಿದ್ದೇನೆ. ಫಲಿತಾಂಶ ಖುಷಿ ಕೊಟ್ಟೈತೆ ನಿಮ್ಗೆ? ಫಲಿತಾಂಶ ನಾನು ಅನ್ಕೊಂಡಿದ್ದು ಎಷ್ಟು ಅನ್ಕೊಂಡಿದ್ದೆ ಅಷ್ಟೇ ಬಂದೈತಿ, ಕರೆಕ್ಟಾಗಿ ಬಂದೈತಿ. ಗ್ರಾಮೀಣ ಮಟ್ಟದಲ್ಲಿ ಓದುವ ವಿದ್ಯಾರ್ಥಿಗಳು
ಮುಂದೆ ನೀವು ಮುಂದಿನ ಹಂತದಲ್ಲಿ ಓದುವ ವಿದ್ಯಾಭ್ಯಾಸಕ್ಕೆ ನಿಮಗೆ ತುಂಬ ಅನುಕೂಲವಾಗುತ್ತದೆ. ಅದೇ ರೀತಿ DKPC ಫಲಿತಾಂಶ ಬಂದಿರೋದು. ಅದರಲ್ಲಿ ನಮ್ಮ ಕಾಲೇಜು 60 ವಿದ್ಯಾರ್ಥಿಗಳಲ್ಲಿ 12 ಡಿಸ್ಟಿಂಕ್ಷನ್ ಬಂದಿದ್ದಾವೆ ಮತ್ತು 26 ಫಸ್ಟ್ ಕ್ಲಾಸ್ ಬಂದಿದ್ದಾವೆ, 10 ಸೆಕೆಂಡ್ ತರಗತಿಯಲ್ಲಿ ಬಂದಿದ್ದಾವೆ. ನಮ್ಮ ಫಲಿತಾಂಶ ನೋಡಿದರೆ ಒಟ್ಟಾರೆ 85.56% ಫಲಿತಾಂಶ ಬಂದಿರುತ್ತದೆ ಮತ್ತು ಈ ನಮ್ಮ ಕಾಲೇಜಿನಲ್ಲಿ 95.16 ಫಲಿತಾಂಶ ಬಂದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಕಾಲೇಜನ್ನು ಕೀರ್ತಿ ತಂದಿರುತ್ತಾರೆ. ಇದಕ್ಕೆ ಎಲ್ಲ ಸಹಕಾರವಾಗಿರ್ತಕ್ಕಂಥ ಉಪನ್ಯಾಸಕರ ಬಳಗವನ್ನು ಹೆಚ್ಚಿನ ಅವರಿಗೆ ಒಂದು ಶುಭವನ್ನು ಕೊಡ್ತೇನೆ. ಮತ್ತು ಸರ್ 95% ಮಟ್ಟದ ವಿದ್ಯಾರ್ಥಿ ಹೆಸರು ಏನಾರು ಹೇಳ್ತಾರೆ? ಸ್ನೇಹ ತಂದೆ ಅಯ್ಯಣ್ಣ ಅಂತ, ಜಂಗಮರಹಳ್ಳಿ, ರೈತನ ಮಗಳಾಗಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ತಾಲೂಕಿಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ ದೇವರಾಜ ತಂದೆ ದೇವಪ್ಪ, ಇವರು ಕೂಡ ಒಬ್ಬ ರೈತನ ಮಗನಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ತಾಲೂಕಿಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಬಳಗದಿಂದ, ಆಡಳಿತ ಮಂಡಳಿಯಿಂದ ಮತ್ತು ಪಾಲಕರಿಂದ ಅಭಿನಂದನೆ ಸಲ್ಲಿಸ್ತೇನೆ ಎಂದು ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀನಿ.